ಈ ನಡುವೆ ನಿಮಗೆ ತುಂಬ ಅನಿಸಿರುತ್ತೆ, ಈ ಯೂಟ್ಯೂಬರ್ಸ್ಗಳೇನಾದರೂ ಸುಮ್ಮನೆ ತಲೆ ಕೆಡಿಸ್ತಾವ್ರ, ತಲೆ ಕೆಟ್ಟು ವೀಡಿಯೋ ಮಾಡ್ತಾವ್ರ, ಅಥವಾ ಯೂಟ್ಯೂಬಲ್ಲಿ ನಿಜವಾಗ್ಲೂ ಅಪ್ಡೇಟ್ ಗೊತ್ತಾಯ್ತಾ ಅಂತ ಅನಿಸಿರುತ್ತೆ. ಯಾಕೆಂತಂದರೆ ಯೂಟ್ಯೂಬಲ್ಲಿ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳು ಇದಂತೆ ಅದಂತೆ, ಆವತ್ತಿಂದ ಇದಾದಂತೆ, ಇದು ಇವತ್ತಿಂದ ಆ ಪ್ರಾಬ್ಲಮ್ ಆದಂತೆ ಅಂತ. ಈಗ ಅದ್ರ ಮಧ್ಯೆ ಇನ್ನೊಂದು ರೂಲ್ಸ್ ಬಂದ್ಬಿಟ್ಟದೆ. ಇನ್ನೇನು ನಿಮ್ಗೆ ಅನ್ನಿಸ್ತೇನೆ ಅನಿಸುತ್ತೆ, ಕಾಮನ್ ಆಗಿ ಅನಿಸುತ್ತೆ. ಇವಾಗ ಇನ್ನೊಂದು ರೂಲ್ಸ್ ಬಂದೈತೆ ಆಯಿತಾ. ಆ ರೂಲ್ಸ್ ಏನು ಗೊತ್ತಾ, ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚು ಚಾನಲ್ ಇತ್ತು ಅಂತಂದರೆ ಗ್ವಾತಾ, ಎಕ್ಸ್ಟ್ರಾ ಚಾನಲ್ಲು ಗ್ವಾತಾ, ಮೇಯ್ನ್ ಚಾನಲ್ಲು ಗ್ವಾತಾ. ಅಂದರೆ ನೀವು ಒಂದೇ ಒಂದು ತಪ್ಪು ಮಾಡ್ತು ಅಂತಂದರೆ ಎಲ್ಲ ಚಾನಲ್, ನಿಮ್ಮ ಹತ್ರ ಇರೋ ಚಾನಲ್ ಎಲ್ಲವೂ ಕೂಡ ಯೂಟ್ಯೂಬರು ಕಣ್ಣು ಮುಚ್ಕೊಂಡು ಡಿಲೀಟ್ ಮಾಡ್ತಾಯಿದ್ದಾರೆ ಆಯಿತಾ. ಆ ರೂಲ್ಸ್ ಹೆಸರೇನು ಗೊತ್ತಾ, ಸರ್ಕಮ್ವೆನ್ಷನ್ ಪಾಲಿಸಿ ಅಂತ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ರಿಯಲ್ಲಾಗಿ ರೂಲ್ಸ್ ಬಂದಿದೆ, ಚಾನಲ್ ಡಿಲೀಟ್ ಆಗಿದೆ, ಆ ಪ್ರೂಫ್ನು ಕೂಡ ತೋರಿಸ್ತೀನಿ. ನೀವು ಏನು ತಪ್ಪು ಮಾಡಬಾರ್ದು ಎಲ್ಲನೂ ಕೂಡ ಹೇಳ್ತೀನಿ. ಈ ನಿಮ್ಮ ಹತ್ರ ಏನಾದರೂ ಒಂದಕ್ಕಿಂತ ಹೆಚ್ಚು ಚಾನಲ್ ಇತ್ತು ಅಂತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ, ಆದಷ್ಟು ಕೊನೆ ತನಕ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರದ್ದು ತುಂಬ ಚಾನಲ್ಸ್ ಇದೆ ಅಂತಂದರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು ಆಯಿತಾ. ಈ ನಡುವೆ ಲಕ್ಕಿ ಶಶ್ಗೆ ಸ್ವಲ್ಪ ಏಟರ್ಸ್ಗಳು ಕೂಡ ಸ್ವಲ್ಪ ಹಂಗೆ ಜಾಸ್ತಿ ಆಯ್ತವ್ರೆ. ಯಾಕೆ ಅಂತಂದರೆ ಗೊತ್ತಲ್ಲ, ಸಪೋರ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ, ತಡ್ಕೊಳಕ್ಕಾಯ್ತಲ್ಲ, ಮನುಷ್ಯನ ಗುಣನೇ ಅದು ಆಯಿತಾ. ಏನು ಇವತ್ತು ದಿನ ಎದ್ದರೆ ಅದಂತೆ ಇದಂತೆ ಅದಂತೆ, ಆ ಅಪ್ಡೇಟ್ ಬಂತೆ ಈ ಅಪ್ಡೇಟ್ ಬಂತೆ, ಇದು ಬಿಟ್ರೆ ಏನು ಗೊತ್ತಿಲ್ವ ನಿನಗೆ, ಬರೀ ಅದೇ ಮಾಡ್ತೀಯ 4 ವರ್ಷ 5 ವರ್ಷದಿಂದ ಅದನ್ನೇ ಮಾಡ್ಕೊ ಬಂದಿರೋದು ನಾನು ಆಯಿತಾ. ಯಾವನಿಗೂ ತಲೆ ಕೆಡ್ಸ್ಕೊಂಡಿಲ್ಲ, ಮಾತಾಡೋನ್ನ ಬಾಯಿ ಮುಚ್ಚಿಸ್ಬಿಟ್ಟೆ ಮುಂದಕ್ಕೆ ಹೋಗಿರೋದು ಯೂಟ್ಯೂಬಲ್ಲಿ ಇಲ್ಲಿ ತನಕ. ಕಾಂಜಿ ಪಿಂಜಿ ಅಲ್ಲ, ಲಕ್ಕಿ ಕೇಸಸ್ ಫಸ್ಟ್ ಹೆಂಗಿದ್ದು ಇವಾಗಲೂ ಹಂಗೆ, ಇವಾಗಲೂ ಅದೇ ಥರ ಮಾತಾಡೋದು. ರೆಸ್ಪೆಕ್ಟ್ ಕೊಟ್ಟರೆ ರೆಸ್ಪೆಕ್ಟ್, ಇಲ್ಲ ಅಂತಂದರೆ ನೋ ರೆಸ್ಪೆಕ್ಟ್. ನೋಡಿ ಗೈಸ್, ಸೊ ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಬಂದಿದೆ. ಆ ಒಂದು ಪಾಲಿಸಿ ಹೆಸರೇನಪ್ಪ ಅಂತಂದರೆ ಸರ್ಕಮ್ವೆನ್ಷನ್ ಪಾಲಿಸಿ ಅಂತ. ನೋಡಿ, ಇದು ಎಂಥ ಪಾಲಿಸಿ ಅಂತಂದರೆ ತುಂಬ ಖತರ್ನಾಕ್ ಪಾಲಿಸಿ. ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ, ಅದಾದಮೇಲೆ ಇದು ಎಷ್ಟು ಖತರ್ನಾಕ್ ಅಂತ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈಗ ನೀವು ಇಲ್ಲಿ ಒಂದು ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಾ. ಇದರಲ್ಲಿ ಅವರು ಒಂದಷ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಫಸ್ಟು ನಾನು ಓದ್ಬಿಡ್ತೀನಿ, ಅದಾದಮೇಲೆ ನಾನು ನಿಮಗೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ವಿ ಹ್ಯಾವ್ ರಿವ್ಯೂಡ್ ಯುವರ್ ಚಾನಲ್ ಆ್ಯಂಡ್ ಫೌಂಡ್ ಎ ವೈಲೇಷನ್ ಆಫ್ ಸರ್ಕಮ್ವೆನ್ಷನ್ ಪಾಲಿಸಿ. ಬಿಕಾಸ್ ಆಫ್ ದಿಸ್ ವಿ ಹ್ಯಾವ್ ರಿಮೂವ್ಡ್ ಯುವರ್ ಚಾನಲ್ ಫ್ರಮ್ ಯೂಟ್ಯೂಬ್. ಗೈಸ್, ನಿಮ್ಮ ಚಾನಲ್ಗೆ ಇವಾಗ ಸರ್ಕಮ್ವೆನ್ಷನ್ ಪಾಲಿಸಿ ಬಂತು ಅಂತಂದರೆ, ವೈಲೇಟ್ ಮಾಡಿದ್ದೀರಾ ಅಂತ ಬಂತು ಅಂತಂದರೆ ಯೂಟ್ಯೂಬ್ ಮುಲಾಜಿಲ್ಲ, ನಿಮ್ಮ ಚಾನಲ್ ಡಿಲೀಟ್ ಮಾಡುತ್ತೆ. ಅದು ಏನು ಒಂದು ಚಾನಲ್ ಅಂದ್ಕೊಂಡಿದ್ದೀರಾ, ಒಂದು ಚಾನಲ್ ಅಲ್ಲ, ಎಲ್ಲ ಚಾನಲ್. ನೀವು ಯಾವ್ಯಾವ ಚಾನಲ್ ಇಟ್ಕೊಂಡಿದ್ದೀರಾ ಎಲ್ಲ ಚಾನಲ್. ಅದು ಹೇಳ್ತೀನಿ, ಯಾವ ಥರ ಡಿಲೀಟ್ ಆಗುತ್ತೆ, ಯಾವ್ಯಾವ ಚಾನಲ್ ಸಮಸ್ಯೆ ಆಗುತ್ತೆ ಎಲ್ಲ ಹೇಳ್ತೀನಿ. ಫಸ್ಟ್ ಇದು ಓದ್ಬಿಡ್ತೀನಿ. ಸೊ ಇಲ್ಲಿ ಕೆಳಗಡೆ, ವಿ ನೋ ದಿಸ್ ಈಸ್ ಪ್ರಾಬಬಲಿ ವೆರಿ ಅಪ್ಸೆಟಿಂಗ್ ನ್ಯೂಸ್ ಬಟ್ ಇಟ್ಸ್ ಅವರ್ ಜಾಬ್ ಟು ಮೇಕ್ ಶೋರ್ ದಟ್ ಯೂಟ್ಯೂಬ್ ಈಸ್ ಸೇಫ್ ಪ್ಲೇಸ್ ಫಾರ್ ಆಲ್. ಇದು ಹೇಳ್ಬಿಡ್ತಾರೆ ಆಯಿತಾ. ಇದು ನಮ್ಮ ಕರ್ತವ್ಯ, ನಾವು ಮಾಡಬೇಕು, ಯೂಟ್ಯೂಬ್ ಸೇಫಾಗಿ ಇಡಬೇಕು, ಅದಕ್ಕೋಸ್ಕರ ನಾವು ರಿಮೂವ್ ಮಾಡಿದ್ದೀವಿ ಅಂತ. ಆಮೇಲೆ ಇಫ್ ಯು ಥಿಂಕ್ ಎ ಚಾನಲ್ ಸೆವರಲಿ violates our policies, we take it down to protect other users on the platform. But if you believe we have made the wrong call, you can appeal this decision. You will find more information about the policy ಇನ್ನಂತ ಕೊಟ್ಟಿದ್ದಾರೆ. ಅಂದರೆ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಯೂಟ್ಯೂಬಿನ ತಪ್ಪಾಗಿ ಈ ಥರ ಪಾಲಿಸಿ ಆಗಿದೆ ಅಂತ ನಿಮ್ಗೆ ಏನಾದರೂ ಮೇಲ್ ಕಳಿಸಿದರೆ, ನಿಮ್ಮ ಚಾನಲ್ ಡಿಲೀಟ್ ಮಾಡಿದರೆ ನೀವು ಅಪ್ಪೀಲ್ ಮಾಡ್ಬೋದು ಅಂತ ಒಂದು ಆಪ್ಷನ್ ಕೊಡ್ತಾರೆ. ಆಲ್ಮೋಸ್ಟ್ 99%ಗೆ ಅಪ್ಪೀಲ್ ತುಂಬ ಜನಕ್ಕೆ ವರ್ಕೌಟ್ ಆಗೋಲ್ಲ, ಎಲ್ಲೋ 1% ಬೈ ಮಿಸ್ಟೇಕಾಗಿ ಯೂಟ್ಯೂಬ್ ಈ ಥರ ಕಳಿಸಿರುತ್ತೆ. ಬಟ್ ಆಲ್ಮೋಸ್ಟ್ 99% ಚಾನಲ್ಸ್ಗಳಿಗೆ ಯೂಟ್ಯೂಬರು ತುಂಬ ಚೆಕ್ ಮಾಡೇ ಈ ಒಂದು ಮೇಲ್ನ ಕಳಿಸ್ತಾರೆ. ಈ ಒಂದು ಮೇಲ್ ಬಂದರೆ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಏನಿದು ಹಾಗಾದರೆ ಸರ್ಕಮ್ವೆನ್ಷನ್ ಪಾಲಿಸಿ, ಇದು ಯಾರಿಗೆಲ್ಲ ಹೊಡೆತ ಬೀಳುತ್ತೆ ಅಂತ ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಒಂದಕ್ಕಿಂತ ಹೆಚ್ಚು ಚಾನಲ್ಸ್ ಇಟ್ಟಿರೋರು ಇವಾಗ ಸ್ವಲ್ಪ ಹುಷಾರಾಗಿರಿ ಅಂತ. ಯಾಕೆಂತಂದರೆ ತುಂಬ ಜನಕ್ಕೆ ಇದು ಸಮಸ್ಯೆ ಆಗಿದೆ. ಈಗ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈಗ ಒಂದು ಯೂಟ್ಯೂಬರ್ ಹತ್ರ ಒಂದೇ ಯೂಟ್ಯೂಬ್ ಚಾನಲ್ ಇರೋ ಹಿಸ್ಟ್ರಿ ಏನಾರು ನೋಡಿದ್ದೀರಾ ನೀವು? ನೋಡಿದ್ದೀರಾ ಎಲ್ಲಾದರೂ? ಸಾಧ್ಯ ಇಲ್ಲ. ಮನುಷ್ಯನಿಗೆ ಏನು ಹೇಳಿ, ಆಸೆ ಜಾಸ್ತಿ. 100 ರೂಪಾಯಿ ಇದ್ದರೆ 200 ರೂಪಾಯಿ ಬೇಕು ಅಂತ ಅನ್ನಿಸ್ತದೆ, 300 ರೂಪಾಯಿ ಬಂದರೆ 400 ರೂಪಾಯಿ ಬೇಕು ಅನ್ನಿಸ್ತದೆ. ಈಗ ಯೂಟ್ಯೂಬ್ ಚಾನಲ್ ಇಟ್ಟಿರೋರು ಒಂದು ಯೂಟ್ಯೂಬ್ ಚಾನಲ್ ಯಾವತ್ತೂ ಮೇಂಟೈನ್ ಮಾಡಲ್ಲ ಆಯಿತಾ. ಅವ್ರ ಹತ್ರ ಮಿನಿಮಮ್ 2-3 ಚಾನಲ್ ಇದ್ದೇ ಇರುತ್ತೆ. ಈಗ ನೀವು ನಂದೇ ನೋಡಿ, ಇದು ಲಕ್ಕಿ ಲಿಕೇಶ್ ನೀವು ನೋಡ್ತಾ ಇರೋ ಚಾನಲ್ಲು 4 lakh ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೊಂದು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ಇದೆ. ಇದು ಆಸೆ ಅಲ್ಲ, ನಾನು ಹೇಳ್ತೀನಿ ಹೆಂಗೆ ಅಂತ. ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಂತ ಇದೆ, ಅದು ಸೆಕೆಂಡ್ ಚಾನಲ್ಲು. ಇನ್ನೊಂದು ಚಾನಲ್ ಐತೆ ಗೇಮಿಂಗ್ ಚಾನಲ್ಲು, ಲಕ್ಕಿ ಲಿಕೇಶ್ ಗೇಮಿಂಗ್ ಅಂತ ಅಂದ್ಬಿಟ್ಟು, ಅದು ಈ ಚಾನಲಲ್ಲಿ ಲಿಂಕ್ ಮಾಡಿದ್ದೀನಿ, ನೋಡ್ಬೋದು. 3 ಚಾನಲ್ ಇದೆ.
ಹಂಗೆ ನೀವು ಕೂಡ ತುಂಬ ಜನ ತುಂಬ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಒಂದೇ ಚಾನಲಲ್ಲಿ ಇರೋದಿಲ್ಲ ಆಯಿತಾ. ಈ ಥರ ಯಾಕೆ 2-3 ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಅವರು ಬೇರೆ ಬೇರೆ ಕಂಟೆಂಟ್ ಬೇರೆ ಬೇರೆ ಥರಲ್ಲಿ ಹಾಕೋಣ ಅಂತ. ಈಗ ವ್ಲಾಗ್ಸ್ ಹಾಕೋಣ, ಗೇಮಿಂಗಲ್ಲಿ ಗೇಮಿಂಗ್ ಮಾಡೋಣ, ಎಲ್ಲ ಒಟ್ಟಿಗೆ ಹಾಕೋದು ಬೇಡ ಅಂತ ಈ ಥರ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಈ ಥರ ಏನಾದರೂ ನೀವು ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದರೆ ಯೂಟ್ಯೂಬ್ ಇವಾಗ ಟಾರ್ಗೆಟ್ ಮಾಡಿದೆ 2-3 ಚಾನಲ್ ಈ ಥರ ಎಷ್ಟಾದರೂ ಇರ್ಬೋದು, ಈ ಥರ ಚಾನಲ್ಸ್ ಮಾಡಿರೋರನ್ನ ಟಾರ್ಗೆಟ್ ಮಾಡಿ ಯೂಟ್ಯೂಬ್ ಅವರು ಸಮಸ್ಯೆ ಕೊಡ್ತಾ ಇದೆ. ಯಾಕೆ ಅಂತಂದರೆ ಅವರು ಯೂಟ್ಯೂಬ್ನ ಸೇಫಾಗಿ ಇಟ್ಕೋಬೇಕಂತೆ. ನೋಡಿ ಹೆಂಗೆ ಸಮಸ್ಯೆ ಆಗುತ್ತೆ 2-3 ಚಾನಲ್ ಇದ್ದವ್ರಿಗೆ ಅಂತಂದರೆ, ಈಗ ನೀವು ಹೊಸ ರೂಲ್ಸ್ ಜಿಮೇಲ್ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಒಂದು ಯೂಟ್ಯೂಬ್ ಚಾನಲ್ ಏನು ಕ್ರಿಯೇಟ್ ಮಾಡಿರ್ತೀರೋ ಒಂದು ಜಿಮೇಲಲ್ಲಿ ಒಂದೇ ಜಿಮೇಲ್ ಅಕೌಂಟ್ ಇದ್ದರೆ ಏನು, ಒಂದೇ ಯೂಟ್ಯೂಬ್ ಚಾನಲ್ ಇದ್ದರೆ ಏನೂ ಸಮಸ್ಯೆ ಆಗೋಲ್ಲ. ಒಂದೇ ಜಿಮೇಲಲ್ಲಿ ನೀವು ಕ್ರಿಯೇಟ್ ಮಾಡಿರುವಂಥ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳು ಲಿಂಕ್ ಆಗಿತ್ತು ಅಂತಂದರೆ, ಎಕ್ಸಾಂಪಲ್ ಒಂದು 3 ಚಾನಲ್ಲು ಒಂದೇ ಇಮೇಲ್ ಐ ಡಿ ಲಿಂಕು, ಎಲ್ಲ ಒಂದೇ ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿರ್ತೀರ, ಎಲ್ಲ ಒಂದೇ ಇಮೇಲ್ ಐ ಡಿ. ಅಥವಾ ಫೋನ್ ನಂಬರ್, ಒಂದು ಫೋನ್ ನಂಬರಲ್ಲಿ 3-4 ಚಾನಲ್ ನೀವು ಕ್ರಿಯೇಟ್ ಮಾಡಿರ್ತೀರ, ಅದೆಲ್ಲ ಒಂದೇ ಇದರಲ್ಲಿ ಲಿಂಕು. ಈಗೇನಾಗುತ್ತೆ ಅಂತಂದರೆ, ಈ 3 ಚಾನಲಲ್ಲಿ ಒಂದು ಚಾನಲ್ಗೆ ಸಮಸ್ಯೆ ಆಯಿತು ಅಂತಂದರೆ, ಪ್ರಾಬ್ಲಮ್ ಆಯಿತು ಅಂತಂದರೆ, ಸರ್ಕಮ್ವೆನ್ಷನ್ ಪಾಲಿಸಿ ಬಂದು ಏನಾದರೂ ಮೇಲ್ ಬಂತು ಅಂತಂದರೆ 3 ಚಾನಲ್ ಅವಲ್ಲ, 3 ಚಾನಲ್ಲು ಕೂಡ ಡಿಲೀಟ್, ಯೂಟ್ಯೂಬಿಂದ ಡಿಲೀಟ್. ನೀವು ನಂಬಲ್ಲ, ದೇವರಾಣೆಗೂ ಸತ್ಯ ಆಯಿತಾ. ಒಂದು ಜಿಮೇಲ್ ಐ ಡಿಲಿ ನೀವು ಎಷ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಹುಷಾರಾಗಿರಿ. ಯಾವುದಾದ್ರೂ ಒಂದು ಚಾನಲ್ಗೆ ಸರ್ಕಮ್ವೆನ್ಷನ್ ಪಾಲಿಸಿ ಬಂತು ಅಂತಂದರೆ ಮುಲಾಜಿಲ್ದೇ ಎಲ್ಲ ಚಾನಲ್ಲು ಕೂಡ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸಲ ಫಸ್ಟಿಂದನೂ ಕೂಡ ನಾನು ಹೇಳ್ತಾ ಇದ್ದೆ, ತುಂಬ ಜನ ಕೇಳ್ತಾ ಇದ್ದೀರಿ ಬ್ರೋ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಯಾವ ನಂಬರ್ ಕೊಡೋದು, ನಾನು ಹಳೆದಕ್ಕೂ ಅದೇ ಕೊಟ್ಟಿದ್ದೀನಿ, ಇದಕ್ಕೂ ಅದೇ ಕೊಡ್ಬೋದಾ, ಒಂದು ಜಿಮೇಲ್ ಐ ಡಿಲಿ ಎಷ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಒಂದು ಯೂಟ್ಯೂಬ್ ಚಾನಲ್ಗೆ ಒಂದೇ ಫೋನ್ ನಂಬರ್ನ ಬೇರೆ ಬೇರೆ ಚಾನಲ್ಗೂ ಯೂಸ್ ಮಾಡ್ಬೋದು ಅಂತೆಲ್ಲ ಕೇಳ್ತಾ ಇದ್ದೀರಿ. ನಾನು ಯಾವಾಗಲೂ ಹೇಳೋನಿ, ಅದು 1000 ರೂಲ್ಸ್ ಇರಲಿ ಯೂಟ್ಯೂಬಲ್ಲಿ ಆಯಿತಾ. ಒಂದು ಜಿಮೇಲಲ್ಲಿ ನೀವು ಎಷ್ಟಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಯೂಟ್ಯೂಬಲ್ಲಿ ಆಪ್ಷನ್ ಐತೆ. ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ದುಡ್ಡೆಲ್ಲ ಒಂದೇ ಗೂಗಲ್ ಆ್ಯಡ್ಸೆನ್ಸಿಗೆ ಬರೋಂಗೆ ಮಾಡ್ಕೋಬೋದು, ಅದು ಕೂಡ ಆಪ್ಷನ್ ಇದೆ. ಬಟ್ ಆದರೆ ರಿಸ್ಕ್ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಇವಾಗ ಅದನ್ನು ಸ್ಟಾರ್ಟ್ ಮಾಡ್ಕೊಂಡವ್ರೆ ಯೂಟ್ಯೂಬು ಆಯಿತಾ. ಸ್ಟಾರ್ಟಿಂಗಲ್ಲಿ ಏನು ಈ ಥರದ್ದೆಲ್ಲ ರೂಲ್ಸ್ ಇರೋಲ್ಲ, ಹೋಯ್ತಾ ಸ್ಟ್ರಿಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ನಿಮಗೆ ಯಾವುದಾದ್ರೂ ಒಂದು ಚಾನಲ್ಗೆ ಯೂಟ್ಯೂಬಲ್ಲಿ ಸಮಸ್ಯೆ ಆಯಿತು ಅಂತಂದರೆ ಬರೋ ಎಲ್ಲ ಚಾನಲ್ನೂ ಕೂಡ ಯೂಟ್ಯೂಬಿಂದ ಡಿಲೀಟ್ ಮಾಡ್ತಾರಂತೆ ಆಯಿತಾ. ಇದು ಸರ್ಕಮ್ವೆನ್ಷನ್ ಪಾಲಿಸಿ ಅಂತಂದರೆ ಸಿಂಪಲಾಗಿ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಿಮ್ಮ ಹತ್ರ ಏನಾದರೂ ಈಗ ಹೊಸ್ದಾಗಿ ಏನಾದರೂ ಚಾನಲ್ಲು 2-3 ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದರೆ, ಸೊ ನಾನು ಹೇಳುವಂಥದ್ದು ಒಂದೊಂದು ಜಿಮೇಲ್ ಐ ಡಿಲಿ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಈಗ ನನ್ನ ಹತ್ರ ಚಾನಲ್ ಅವಲ್ಲ ಆಯಿತಾ, ನಾನೇನು ಮಾಡಿವ್ನಿ ಅಂತಂದರೆ ಎಲ್ಲದು 3ಕ್ಕೂ 3 ಜಿಮೇಲ್ ಐ ಡಿ ಸಪ್ರೇಟು ಆಯಿತಾ. 3ಕ್ಕೂ 3 ಫೋನ್ ನಂಬರು 3ಕ್ಕೂ 3 ಫೋನ್ ನಂಬರ್ ಕೊಟ್ಬಿಟ್ಟಿನಿ ಸ್ಟಾರ್ಟಿಂಗಲ್ಲೇ. ನನಗೆ ಯೂಟ್ಯೂಬು ಹೋಯ್ತಾ ಸ್ಟ್ರಿಕ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತದೆ ಯಾಕೋ ಈ ನಡುವೆ ಆಯಿತಾ. ಅದೇನೋ ಗೊತ್ತಿಲ್ಲ, ನಮ್ಮ ಅದೃಷ್ಟವೋ ಏನೋ, ಆವಾಗಲೇ ಹಂಗೆ ಮಾಡ್ಕೊಬಿಟ್ಟಿದ್ದೆ, ಹಾಗಾಗಿ ಬೆನಿಫಿಟ್ ಆಗೋಯ್ತು ಇವಾಗ. ಈಗೇನಾದ್ರು ನಾನು ಒಂದು ಜಿಮೇಲಲ್ಲಿ ಒಂದು ಇದು ಕ್ರಿಯೇಟ್ ಮಾಡಿದರೆ ಏನಾದ್ರು ಇನ್ ಕೇಸ್ ನಮ್ಮ ಚಾನಲ್ ಸಮಸ್ಯೆ ಆದರೆ ಇವೆಲ್ಲ ಚಾನಲ್ ಹೋಗ್ಬಿಡ್ತಿತ್ತು. ಬಟ್ ಇವಾಗೇನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಪ್ಲ್ಯಾನ್ ಹಾಕಿರೋರು ಇದನ್ನು ಮರಿಬೇಡಿ, ಎಲ್ಲನೂ ಕೂಡ ಸಪ್ರೇಟ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಫೋನ್ ನಂಬರು ಅಷ್ಟೇ ಒಂದನ್ನೇ ಯೂಸ್ ಮಾಡಬೇಡಿ. ಈಗ ತುಂಬ ಜನ ಕೇಳ್ಬೋದು, ಈಗ ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ರೆ ಏನು ಮಿಸ್ಟೇಕ್ಸ್ಗಳು ಮಾಡೋಕ್ಕೋಗ್ಬೇಡಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಸದ್ಯಕ್ಕೆ ನೋಡ್ಕೊಂಡು ಹೋಗಿ, ಒಳ್ಳೆಯದಾಗಲಿ ಎಲ್ರಿಗೂ ಕೂಡ, ಆಲ್ ದ ಬೆಸ್ಟ್. ಬಟ್ ಏನು ಅಂತಂದರೆ ಕಂಟೆಂಟು ಯಾವುದಾದ್ರೂ ಒಂದು ಚಾನಲ್ನ ಫೋಕಸ್ ಮಾಡಿ ಒಂದೇದರಲ್ಲೇ ಹಾಕಿ ವಿಡಿಯೋ ಜಾಸ್ತಿ ಆಯಿತಾ. ಬೇರೆ ಚಾನಲ್ಗಳು ರೇರಾಗಿ ನೀವು ಯೂಸ್ ಮಾಡಿ. ಪ್ರತಿದಿನ ಎಲ್ಲನೂ ಮಾಡೋಕ್ಕಾಗಲ್ಲ ಗೈಸ್ ಆಯಿತಾ. ಮನುಷ್ಯನಿಗೆ 1000 ರೂಪಾಯಿ ಸಾಕಾಗಲ್ಲ, ಒಂದೊಂದು ಸಲ ₹1,00,000 ಸಾಕಾಗಲ್ಲ. ಆಸೆ ಹಂಗೆ ಇದು ಮಾಡುತ್ತೆ. ಬಟ್ ಆದರೆ ನೀವು ತಡ್ಕೊಂಡು ಒಂದರಲ್ಲೇ ನೀವು ಹಾರ್ಡ್ ವರ್ಕ್ ಮಾಡ್ತು ಅಂತಂದರೆ, ಈಗ ನೀವೇ ನೋಡಿದ್ದೀರಾ ನಾನು ಲಕ್ಕಿ ಶಶಲ್ಲಿ ಎಷ್ಟು ವೀಡಿಯೋಸ್ ಹಾಕ್ತೀನಲ್ಲ. ಬೇರೆ ಚಾನಲ್ಲು ಅವೇ, ಬಟ್ ಸುದ್ದಿ ಮಾಡಲ್ಲ, ಅಷ್ಟೊಂದು ವೀಡಿಯೋಗಳು ಹಾಕಲ್ಲ ಅಲ್ವಾ. ಯಾಕೆಂತಂದರೆ ನಾನು ಒಂದಕ್ಕೆ ಫೋಕಸ್ಡ್ ಆಗಿರ್ತೀನಿ. ಯಾವಾಗ ಅದರಲ್ಲಿ ಹಾಕ್ಬೇಕು ಅದರಲ್ಲಿ ಹಾಕತ್ತೀನಿ ಅಷ್ಟೇ. ಬಟ್ ನಮಗೆ ಯಾವಾಗ ನಮ್ಗೆ ಇದನ್ನೆಲ್ಲ ತಡ್ಕೊಂಡಿರ್ತೀವೋ ಆಯಿತಾ, ಸೊ ಆಗಲೇ ನಮಗೆ ಎಲ್ಲವೂ ಕೂಡ ಸರಿಯಾಗಿ ಹೋಗೋದು. ಎಲ್ಲನೂ ಮಾಡಬೇಕು ಅಂದರೆ ಎಲ್ಲ ಆಗಲ್ಲ ಗೈಸ್ ಆಯಿತಾ. ಎಲ್ಲ ಮಾಡ್ಕೊಂಡು ಏನು ಕೋಟಿ ಸಂಪಾದನೆ ಮಾಡೋಕ್ಕಾಗ್ದ ಯೂಟ್ಯೂಬಲ್ಲಿ? ಒಂದರಲ್ಲೇ ಮಾಡ್ಬೋದು ಅಂತ
ಬೇಕಾದರೆ ನೀವು ಕರೆಕ್ಟಾಗಿ ಕೆಲಸ ಮಾಡೋದು ಅಂದ್ರೆ ಒಂದರಲ್ಲೇ ಮಾಡ್ಬೋದು. ಹಾಗಾಗಿ ಡೈವರ್ಟ್ ಆಗಬೇಡಿ, ಮೈಂಡ್ ಡೈವರ್ಟ್ ಮಾಡ್ಕೋಬೇಡಿ, ಇದು ಮಾಡ್ಬೋದು ಅದು ಮಾಡ್ಬೋದು, ಯಾವುದು ಬೇಡ, ಯಾವ್ದಾದ್ರು ಒಂದನ್ನು ಫೋಕಸ್ ಮಾಡಿ. ಬಟ್ ಚಾನಲ್ಗಳು ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ, ಕಂಟೆಂಟ್ ಬೇರೆ ಬೇರೆ ಹಾಕೋದಕ್ಕೆ ಸೊ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸಿಗೋಣ ಅಲ್ಲಿ ತನಕ. ಲವ್ ಯು ಆಲ್. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಹಾಕಿ. ಬಾಯ್ ಬಾಯ್ ಗೈಸ್.